ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಸಕಳೇಶ ಮಾದರಸ ಅನ್ನುವಂತಹ ಒಬ್ಬ ಶರಣರು ಒಂದು ವಾಕ್ಯವನ್ನು ಹೇಳ್ತಾರೆ. ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ. ಅಂದ್ರೆ ಸಹಾಯ ಅಂದ್ರೆ ನಿಮಗೆಲ್ಲ ಗೊತ್ತಿದೆ. ಯಾರಿಗೆ ಯಾವುದರ ಅಗತ್ಯ ಇದೆಯೋ ಆದ್ರೆ ಅವ್ರ ಹತ್ರ ಅದು ಇರಲ್ವೋ ಅದನ್ನ ಯಾರೋ ಇನ್ನೊಬ್ರು ಒದಗಿಸಿದಾಗ ಅದಕ್ಕೆ ಸಹಾಯ ಅಂತ ಕರೀತಾರೆ. ಆಪತ್ಕಾಲಕ್ಕೆ ಬೇಕಾಗಿದ್ದು, ಕಷ್ಟ ಕಾಲದಲ್ಲಿ ಬೇಕಾಗಿರೋದು ಯಾರು ಕೊಟ್ಟರು ಕೂಡ ಅದಕ್ಕೆ ಸಹಾಯ ಅಂತ ಕರೀತಾರೆ. ಧನ ಸಹಾಯ ಮತ್ತಿನ್ನು ಏನೇನೋ ರೂಪದಲ್ಲಿ ಸಹಾಯ ಮಾಡ್ಲಿಕ್ಕೆ ಬರ್ತದೆ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಒಬ್ಬ ಕಣ್ಣಿಲ್ಲದ ವ್ಯಕ್ತಿಗೆ ಅವನಿಗೆ ರಸ್ತೆ ದಾಟಿಸಿದ್ರೆ ಅದೇ ಒಂದು ಸಹಾಯ ಆಗುತ್ತೆ. ಇನ್ನು ಅನೇಕ ರೂಪದಲ್ಲಿ ಸಹಾಯ ಮಾಡ್ಬೋದು, ಮಾಡಬೇಕು. ಮತ್ತೆ ಜೀವನದಲ್ಲಿ ನಾವು ಬೆಳವಣಿಗೆಯನ್ನು ಪಡಿಬೇಕಾದ್ರೆ, ಆನಂದವನ್ನು ಹೊಂದಬೇಕಾದ್ರೆ, ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನ ನಾವು ಸಹಾಯ ರೂಪದಲ್ಲಿ ಸಲ್ಲಿಸಬೇಕು ಜಗತ್ತಿಗೆ. ಅದನ್ನೇ ಬಸವಣ್ಣನವರು ದಾಸೋಹ ಅಂತ ಕರೆದರು. ನಾನು ಪರಮಾತ್ಮನ ದಾಸ, ನಾನು ಸಮಾಜಕ್ಕೆ ಬಾಧ್ಯಸ್ಥ, ಸಮಾಜಕ್ಕೆ ನಾನು ಜವಾಬ್ದಾರಿವಂತ. ಅದಕ್ಕೆ ಸಮಾಜಕ್ಕೆ ಏನು ಅಗತ್ಯ ಇದೆಯೋ, ನನ್ನಿಂದ ಏನು ಕೊಡ್ಲಿಕ್ಕೆ ಸಾಧ್ಯವೋ ಅದನ್ನ ಕೊಡಬೇಕು ಅನ್ನುವಂಥದ್ದನ್ನ ಅದೊಂದು ಧರ್ಮವನ್ನಾಗೆ ಮಾಡಿದ್ರು ಬಸವಣ್ಣನವರು. ಅದು ಸರಿ, ಅದೆಲ್ಲ ಒಪ್ಕೊಳ್ಳುವಂಥದ್ದೇ. ಆದರೆ ನಮ್ಮ ಸಕಳೇಶ ಮಾದರಸರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಈ ಎಲ್ಲಾ ಸಹಾಯಗಳು ಮತ್ತೆ ಮತ್ತೆ ಬೇಕು ಅನ್ಸುತ್ತೆ, ಮತ್ತೆ ಮುಗಿದೋಗುತ್ತೆ. ಈಗ ನೀವು ನನಗೊಂದಿಷ್ಟು ಹಣ ಕೊಟ್ರಿ ಅಂತ ಇಟ್ಕೊಳ್ಳಿ, 1,000ನೋ 10,000ನೋ 1,00,000ನೋ ಕೊಟ್ರಿ, ಅದನ್ನ ನಾನೊಂದು ಕ್ಷಣದಲ್ಲಿ ಯಾವ್ದಕ್ಕಾದ್ರೂ ಬಳಸ್ಬಿಡ್ಬೋದು. ಪುಸ್ತಕ ಮುದ್ರಣ ಮಾಡಕ್ಕೋ, ಮತ್ತೊಬ್ಬರಿಗೆ ಕೊಡೋದಕ್ಕೋ, ಅಥವಾ ಕಟ್ಟಡಕ್ಕೋ, ಏನಕ್ಕೋ ಅದನ್ನು ಬಳಸ್ಬಿಡ್ತೀನಿ. ಇಲ್ಲಿ ಸಕಳೇಶ ಮಾದರಸರು ಇನ್ನೊಂದು ವಿಶೇಷವಾದ ಸಹಾಯ ಹೇಳ್ತಾರೆ. ಅದು ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ. ಅಂದ್ರೆ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ನಮ್ಮ ತಲೆಯಿಂದ ತೆಗೆದು ಜಗತ್ತಿಗೆ ಕೊಟ್ರೆ ಅದು ಬಹಳ ದೊಡ್ಡ ಸಹಾಯ ಆಗುತ್ತೆ. ಯಾರೋ ದುಃಖಿಸ್ತಾ ಇರ್ತಾರೆ, ಸಾವಿನ ವಿಷಯದಲ್ಲೋ ಅಥವಾ ಏನೋ ನುಕ್ಸಾನ್ ಆಗಿದೆ ಅವ್ರಿಗೆ, ಅಥವಾ ಏನೋ ಹಣ ಕಳ್ಕೊಂಡಿದ್ದಾರೆ, ಆವಾಗ ಆ ಸಹಾಯ ಮಾಡ್ತಕ್ಕಂಥ ಏನಿದೆಯಲ್ಲ, ಏನೋ ಕಳ್ಕೊಂಡಿದ್ದನ್ನು ಸಹಾಯ ಮಾಡ್ಬಿಟ್ಟು ಮುಗಿದೋಗ್ಬಿಟ್ರೆ ಮುಗೀತು. ಆದರೆ ವಿಚಾರದ ರೂಪದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರ ಜನ್ಮ ಪರ್ಯಂತ ಅದನ್ನು ನೆನಪಿಟ್ಕೋಬಹುದು. ಬುದ್ಧನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ, ನಿಮಗೆಲ್ಲ ಪರಿಚಿತ ಘಟನೆ ಅದು. ಒಬ್ಬಳು ಮಹಿಳೆ, ಅವಳಿಗೆ ಇದ್ದದ್ದು ಒಂದೇ ಮಗು, ಪ್ರಾಯಶಃ ಗಂಡನು ತೀರ್ಕೊಂಡಿದ್ದ ಅಂತ ಕಾಣುತ್ತೆ. ಒಂದು 5, 6, 7 ವರ್ಷದ ಮಗು. ಅದು ಯಾವುದೋ ಕಾರಣಕ್ಕೆ ತೀರ್ಕೊಂಡ್ಬಿಡುತ್ತೆ. ಅವಳಿಗೆ ಜೀವನದಲ್ಲಿದ್ದ ಒಂದೇ ಒಂದು ಆಸರೆ, ಅಂದ್ರೆ ಅವಳ ಬದುಕಿಗೆ ಒಂದು ಉತ್ಸಾಹವನ್ನ, ಚೈತನ್ಯವನ್ನು ಕೊಡ್ತಾ ಇದ್ದಂತಹ ಒಂದೇ ಒಂದು ಜೀವ ಅಂದ್ರೆ ಆ ಮಗು, ಆಕೆಯ ಮಗು. ಆ ಮಗು ತೀರ್ಕೊಂಡಾಗ ಆಕೆಗೆ ತುಂಬಾ ದುಃಖ ಆಗತ್ತೆ. ಆವತ್ತು ಬುದ್ಧ ಅವರು ಊರಿಗೆ ಬಂದಿರ್ತಾರೆ. ಬಂದು
ಪ್ರವಚನ ನಡೆಸ್ತಿರ್ತಾರೆ, ಇದು ಗೊತ್ತಿರ್ತದೆ ಆಕೆಗೂ ಕೂಡ. ಸರಿ, ಆ ಮಗುವಿನ ಶವವನ್ನು ತಾನೇ ಎತ್ಕೊಂಡು ಹೋಗಿ ಬುದ್ಧನ ಮುಂದೆ ಮಲಗಿಸಿ ಕೇಳ್ತಾಳೆ, ನೀವು ಮಹಾತ್ಮರು, ನೀವು ತಥಾಗತರು, ಅಂದ್ರೆ ನೀವು ದೇವರ ಸ್ವರೂಪ, ಈ ಮಗುವನ್ನ ಉಳಿಸ್ಕೊಡಿ, ನಮಗೆ ಈ ಮಗುವನ್ನ ಜೀವಂತ ಮಾಡ್ಕೊಡಿ. ಎಷ್ಟೋ ಜನ ಸತ್ತವ್ರನ್ನ ಬದುಕಿಸಿದಾರಂತೆ, ನೀವು ಹಾಗೆ ಈ ಮಗು ಬದುಕಿಸ್ಕೊಡಿ. ಹೌದವ, ಬುದ್ಧ ಯಾವುದೇ ವಿಷಯಕ್ಕೂ ತಕ್ಷಣ ಉತ್ತರ ಕೊಡಲ್ಲ. ಅದೇ ಬುದ್ಧರ ವೈಶಿಷ್ಟ್ಯ, ವಿಶೇಷ. 1 ನಿಮಿಷ 2 ನಿಮಿಷ ಮೌನ ತಾಳ್ತಾರವ್ರು. ಮೌನ ತಾಳಿ ವಿಚಾರ ಮಾಡಿ ಉತ್ತರ ಕೊಡ್ತಾರೆ. ಸರಿ, ಹಾಗೆ ನೋಡಿದ್ರು, ಆ ತಾಯಿಯನ್ನು ನೋಡಿದ್ರು, ಆ ಮಗುವಿನ ಶವವನ್ನು ನೋಡಿದ್ರು, ಮತ್ತು ವಿಚಾರ ಮಾಡಿದ್ರು. ಆಯ್ತಮ್ಮ, ನಿನ್ನ ಮಗುವನ್ನು ಬದುಕಿಸ್ತೀನಿ, ಅದೇನು ದೊಡ್ಡ ಕಷ್ಟ ಅಲ್ಲ, ಅದಕ್ಕೊಂದು ವಸ್ತು ಬೇಕಲ್ಲ, ಏನು ಹೇಳಿ, ನೀನೇ ತಂದ್ಕೊಡ್ಬೇಕು. ಅದೇನು ಭಾಳ ಸಣ್ಣ ವಸ್ತು, ತುಂಬ ದೊಡ್ಡ ವಸ್ತು ಅಲ್ಲ, ಸಣ್ಣ ವಸ್ತು ತಗೊಂಬ, ನಾನು ನಿನ್ನ ಮಗನ ಬದುಕಿಸ್ಕೊಡ್ತೀನಿ. ಆಯ್ತು, ಹೇಳಿ. ಸಾಸಿವೆ ಕಾಳು ಬೇಕು ನನಗೆ. ಇಷ್ಟೇನಾ? ಸಾಸಿವೆ ಕಾಳು ತಂದು ಕೊಡೋದೇನು ದೊಡ್ಡ ಕಷ್ಟ, ತಂದು ಕೊಡ್ತೀನಿ. ಸಾಮಾನ್ಯ ಸಾಸಿವೆ ಅಲ್ಲ, ನೀನು ಏನು ಸಾಸಿವೆ ಕಾಳು ತರ್ತೀಯಲ್ಲ, ಹೋಗು ಊರಲ್ಲಿ, ನಿಮ್ಮ ಮನೇಲಿರೋದು ಬೇಡ ನನಗೆ. ಯಾರ ಮನೆಯಲ್ಲಿ ಒಟ್ಟ ಇದುವರೆಗೂ ಸಾವಾಗಿಲ್ವೋ ಅವ್ರ ಮನೆಯಿಂದ ಸಾಸಿವೆ ಕಾಳು ತರ್ಬೇಕು ನೀನು, ಒಟ್ಟ ಸತ್ತಿರಬಾರ್ದು ಅವ್ರ ಮನೆಗೆ. ಆಯ್ತು, ಅದನ್ನು ತರ್ತೀನಿ ಅಂತ ಹೋಗ್ತಾಳಕ್ಕೆ. ತನಗೆ ಗೊತ್ತಿದ್ದ ಮನೆಗಳಿಗೆಲ್ಲ ಹೋಗ್ತಾಳೆ, ಗೊತ್ತಿರ್ಲಾರ್ದ ಮನೆಗಳಿಗೂ ಹೋಗ್ತಾಳೆ. ಏನು, ನನಗೆ ಸಾಸಿವೆ ಕಾಳು ಕೊಡಿ, ನನ್ನ ಮಗ ಸತ್ತಿದ್ದಾನೆ, ಬದುಕಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಬುದ್ಧ, ಅದಕ್ಕೆ ಸಾಸಿವೆ ಕಾಳು. ಅಯ್ಯೋ, ಸಾಸಿವೆ ಕಾಳಿಗೆ ಹೆಂಗೆ ಕೊಡ್ತೀವಿ, ಆದರೆ ನಿಮ್ಮ ಮನೇಲಿ ಯಾರು ಸತ್ತಿರಬಾರ್ದು. ಎಲ್ಲ ಮಾಡೋ ಅಡ್ಡಾಡ್ತಾಳೆ, ಎಲ್ಲರ ಮನೆಗೆ ಯಾರಾದ್ರೊಬ್ರು ಸತ್ತೇ ಬಿಟ್ಟಿರ್ತಾನೆ. ಅಜ್ಜಿನಾರ ಸತ್ತಿರ್ತಾನೆ, ಅಜ್ಜನಾರ ಸತ್ತಿರ್ತಾನೆ, ಅವ್ರ ಅಜ್ಜನಾರ ಸತ್ತಿರ್ತಾನೆ, ಕೇಳಿರ್ತಾರಲ್ಲ ಸತ್ತಿದ್ದಾರೆ, ಇಂಥವ್ರು ಸತ್ತಿದ್ದಾರೆ. ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತರ್ಬೇಕು. ಇಲ್ಲ, ನನ್ನ ಕೈಲಿ ಯಾವ 100 ಮನೆ ಅಡ್ಡಾಡಿದ್ರೆ ಸಿಕ್ಕಲ್ಲ. ಆವಾಗ ಹೋಗ್ತಾಳೆ, ಮತ್ತೆ ಸಿಗ್ತೇನಮ್ಮ, ಸಾಸಿವೆ ಕಾಳು ಸಿಗ್ಲಿಲ್ಲ, ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಗೊತ್ತಾಯ್ತಲ್ಲ, ಅಷ್ಟೆಲ್ಲ ಅಲಿಯೋ ಹೊತ್ತಿಗೆ ಆಕೆಗೆ ಗೊತ್ತಾಯ್ತು, ಎಲ್ಲರ ಮನೆಗೂ ಸಾವಾಗಿದೆ, ಇನ್ನು ನನ್ನ ಮಗು ಸತ್ತಿರೋದ್ರಲ್ಲೇನು ದೊಡ್ಡದಲ್ಲ, ಇದು ಮತ್ತಿನ್ ಬದುಕಲ್ಲ. ಇದು ಬಹಳ ದೊಡ್ಡ ಸಂಗತಿ. ಇದು ವಿಚಾರದ ಸಹಾಯ ಅಂದ್ರೆ ಇದೇನೆ. ಆಕೆಗೆ ಬುದ್ಧರು ಬದುಕಿಸು ಕೊಟ್ಬಿಡ್ಬೋದಾಗಿತ್ತು ಏನು, ಆ ಶಕ್ತಿ ಬುದ್ಧರಿಗಿತ್ತು, ಇಲ್ಲ ಅಂತಲ್ಲ. ಸಾವನ್ನ ಜಯಿಸಿದವರು ಅನೇಕ ಜನ ಪ್ರವಾದಿಗಳು, ಅನೇಕ ಜನರ ಜೀವನದಲ್ಲಿ ಸತ್ತವ್ರನ್ನ ಮತ್ತೆ ಜೀವ ಮಾಡಿದಂತ ಉದಾಹರಣೆ ಇದೆ. ಅಥಣಿ ಶಿವಯೋಗಿಗಳ ಜೀವನದಲ್ಲಿ ಬರುತ್ತೆ, ಬಸವಣ್ಣವ್ರ ಜೀವನದಲ್ಲೂ ಬರುತ್ತೆ, ಬಸವಣ್ಣವ್ರ ಸತ್ತ ವಚನದಲ್ಲೂ ಬರುತ್ತೆ. ಅಂದ್ರೆ ಪರಮಾತ್ಮ ಅವ್ರಿಗೆ ಆ ಕೆಲಸ ಕೊಟ್ಟಿದ್ದಾನೆ, ಅವ್ರು ಬದುಕಬೇಕಾಗಿದೆ, ಆ ಜೀವಗಳು ಬದುಕಿಸ್ತಾರೆ. ಆದ್ರೆ ಬುದ್ಧ ಮಾಡಿದಂತಹದ್ದೇನು, ಆಕೆಗೆ ಪಾಠ ಕಲಿಸಿದ್ರು. ಅಂದ್ರೆ ಸಾವನ್ನ ನಾವು ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ಹಾಗೆ ಸಾವು ಒಂದೇ ಅಲ್ಲ, ರೋಗ, ಹಾನಿ, ಏನೋ ನಮ್ಗೆ ಕಳೆದೋಗ್ತದಪ್ಪ, ನಮ್ಮ ಹತ್ರ ಇದ್ದ ಹಣ ಕಳೆದೋಗ್ತದೆ, ವಸ್ತು ಕಳೆದೋಗ್ತದೆ, ಬಂಗಾರ ಕಳೆದೋಗ್ತದೆ. ಅದನ್ನ ನಾವು ಒಪ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಕಲಿಸ್ಕೊಟ್ರಲ್ಲ, ಅದು ವಿಚಾರ. ಇವತ್ತು ಈ ಮಾತೆ ಇವೆಲ್ಲ ಯಾಕೆ ನೆನಪಬೇಕು ಅಂತಂದ್ರೆ, ಇವತ್ತು ರೇಡಿಯೋದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದೆ. ಪ್ರತಿ ತಿಂಗಳು ಆ ಕಾರ್ಯಕ್ರಮ ಇರುತ್ತೆ. ಕೊನೆಯ ಭಾನುವಾರ ಇರುತ್ತೆ ಸಾಮಾನ್ಯವಾಗಿ, ಆದ್ರೆ ಈ ಸಾರಿ 3ನೇ ಭಾನುವಾರನೇ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಮುಂದಿನ ಭಾನುವಾರ ಗಣರಾಜ್ಯೋತ್ಸವ ಇರುತ್ತೆ. ಗಣರಾಜ್ಯೋತ್ಸವದ ಸಂದರ್ಭನೇ ಅದು. ಅಂದ್ರೆ ಅಲ್ಲಿ ಏನು ನಮ್ಮ ಕರ್ತವ್ಯ ಪಥದಲ್ಲಿ ಅಲ್ಲಿ ಕೆಲಸ ನಡೀತಿರುತ್ತೆ, ಅಂದ್ರೆ ಕಾರ್ಯಕ್ರಮ ನಡೀತಿರುತ್ತೆ.
ಅದನ್ನ ನೇರ ಪ್ರಸಾರ ಮಾಡ್ತಿರ್ತಾರೆ. ಆವಾಗ ಆ ಮನ್ ಕಿ ಬಾತ್ ಮಾಡೋಕ್ಕಾಗಲ್ಲ, ಅವತ್ತೆಲ್ಲ ಜನರ ಮೂಡೇ ಬೇರೆ ಇರ್ತದೆ. ಅದಕ್ಕೆ ಮೋದಿಯವರು ಅದನ್ನು ಉಪಾಯ ಮಾಡಿ ಯೋಚನೆ ಮಾಡಿ 3ನೇ ಭಾನುವಾರನೇ ಇಟ್ಟಿದ್ದಾರೆ. ಆ ಥರ ಕೆಲವು ಸಾರಿ ಬದಲಾವಣೆ ಮಾಡ್ತಿರ್ತಾರೆ, ತುಂಬಾ ಕಡಿಮೆ ಬದಲಾವಣೆ ಮಾಡ್ತಾರೆ. ಮನ್ ಕಿ ಬಾತ್ ಅಂತ ನೀವೆಲ್ಲ ಕೇಳಿರ್ತೀರ. ಮನದ ಮಾತು, ಮನದಾಳದ ಮಾತು. ಏನ್ ಮಾತಾಡ್ತಾರೆ? 118ನೇ ಸಂಚಿಕೆ ಇದು. ಅವರು ಪ್ರಧಾನಮಂತ್ರಿಯಾಗಿ ಮೊದಲನೇ ಸಾರಿ 2014ರಲ್ಲಿ ಮೇ ತಿಂಗಳು ಅಧಿಕಾರ ವಹಿಸ್ಕೊಂಡ್ರು. ಅಕ್ಟೋಬರ್ ತಿಂಗಳು ಪ್ರಾರಂಭ ಮಾಡಿದ್ರು ಅದನ್ನ, ವಿಜಯದಶಮಿ ದಿವಸ. ಅವತ್ತಿನಿಂದ ಇವತ್ತಿನವರೆಗೆ ಚುನಾವಣೆಗಳು ಬಂದಾಗ 3 ತಿಂಗಳು ನಿಲ್ಸಿರ್ತಾರೆ ಪ್ರತಿ ಚುನಾವಣೆ. ಅವರು ಈಗ ಅದು ಶುರು ಮಾಡಿದ್ಮೇಲೆ 2 ಚುನಾವಣೆ ಆಗಿದಾವೆ. 3 ತಿಂಗಳು ನಿಂತಿದೆ. 6 ತಿಂಗಳು ಬಿಟ್ರೆ ಇನ್ನು ಪ್ರತಿ ತಿಂಗಳು 1 ತಿಂಗಳು ತಪ್ಪಿಸಿಲ್ಲ. ಒಟ್ಟು 118 ಸಂಚಿಕೆಗಳಾಗಿದೆ. 118 ಮನದ ಮಾತು ಆಗಿದೆ. ಏನ್ ಹೇಳ್ತಾರೆ ಅದರಲ್ಲಿ? ಮನದ ಮಾತು ಅಂದ್ರೆ ಅವರು ಬಹಳ ತಮ್ಮೊಬ್ಬರದೇ ಅದರಲ್ಲಿ ಮಾತಾಡಲ್ಲ. ನೀವು ಯಾರು ಬೇಕಾದರೂ ಅವರಿಗೆ ನಿಮ್ಮ ವಿಚಾರವನ್ನು ಹಂಚ್ಕೋಬಹುದು. ಫೋನ್ ನಂಬರ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಆ್ಯಪ್ ಅಂತ ಇದೆ, ಬೇಕಾದಷ್ಟು ವಾಟ್ಸಪ್ ಮೂಲಕ ಹಂಚ್ಕೋಬಹುದು. ಅಲ್ಲಿ ಬಹಳ ಪ್ರಮುಖವಾದಂತಹ ಸಂಗತಿಗಳನ್ನು ಆಯ್ಕೆ ಮಾಡ್ತಾರೆ. ಯಾರು ದೊಡ್ಡ ಸಾಧಕರಿದ್ದಾರೆ, ದೊಡ್ಡ ಸಾಧಕರು ಅಂತಲ್ಲ, ನಮ್ಮ ಕೊಪ್ಪಳದ ಮಲ್ಲಮ್ಮ, ಆಕೆ ಶೌಚಾಲಯ ಕಟ್ಟಿಸೋದಕ್ಕೋಸ್ಕರವಾಗಿ 1 ದಿವಸನೇ 2 ದಿವಸ ಉಪವಾಸ ಕೂತ್ಲು. ತಂದೆ ತಾಯಿಗಳ ವಿರುದ್ಧವಾಗಿನೇ, ನೀವು ಶೌಚಾಲಯ ಕಟ್ಟಿಸ್ಲೇಬೇಕು, ಇಲ್ಲದ್ರೆ ನಾನು ಊಟ ಮಾಡಲ್ಲ. ಅದನ್ನು ಕೂಡ ಮೋದಿಯವರು ಹೇಳಿದ್ರು, ಮನ್ ಕಿ ಬಾತ್ ಅಲ್ಲಿ ಹೇಳಿದ್ರು. ಹೀಗೆ ಅನೇಕ ವಿಷಯಗಳನ್ನು ತಗೊಂಡು ಆ ತಿಂಗಳೇನ್ ಸಾಧನೆ ಆಗಿರುತ್ತೆ, ದೇಶದ್ದು, ವ್ಯಕ್ತಿಗಳದ್ದು, ಸಮಾಜದ ಸಾಧನೆಯನ್ನ ಪ್ರತಿಪಾದನೆ ಮಾಡ್ತಾರೆ. ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ ಮೊದಲು, ಆನಂತರ ಕನ್ನಡದಲ್ಲಿ ಪ್ರತಿಯೊಂದು ಭಾಷೆಯಲ್ಲಿ ತಕ್ಷಣನೇ ಪ್ರಸಾರ ಮಾಡ್ತಾರೆ. ನಾನು ರೆಡಿ ಮಾಡಿ ಕೊಟ್ಬಿಟ್ಟಿರ್ತಾರೆ ಅವ್ರು. 1 ದಿವಸ ಮುಂಚೆನೆ, 2 ದಿವಸ ಮುಂಚೆನೆ ಕಳಿಸ್ಕೊಟ್ಬಿಟ್ಟಿರ್ತಾರೆ ಆಕಾಶವಾಣಿ. ಅವ್ರು ತಯಾರು ಮಾಡ್ತಾರೆ. ಕನ್ನಡದಲ್ಲಿ ತಕ್ಷಣ ಕನ್ನಡದಲ್ಲೂ ಬರುತ್ತೆ. ಮತ್ತೆ 8 ಗಂಟೆಗೆ ರಾತ್ರಿ ಅದನ್ನೇ ಸ್ಥಳೀಯ ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಮತ್ತೆ ಪುನರ್ ಪ್ರಸಾರ ಮಾಡ್ತಾರೆ. ಇನ್ನು ಯೂಟ್ಯೂಬ್ ಚಾನಲ್ ಅಂತೂ ಯಾವಾಗಲೂ ಸಿಗುತ್ತೆ, 2 ಸಿಗುತ್ತೆ. ನಿಮ್ಮ ಮಾತೃಭಾಷೆಯಲ್ಲೂ ಸಿಗುತ್ತೆ, ಮೋದಿಯವರ ಮಾತಲ್ಲಿ ಹಿಂದಿಯಲ್ಲಿ ಸಿಗುತ್ತೆ. ಅದು ಕೇಳೋದ್ರಿಂದ ಸಾವಿರಾರು ಜನ ತಮ್ಮ ಬದುಕಿನಲ್ಲಿ ಹೊಸತನವನ್ನ ಕಂಡುಕೊಂಡಿದ್ದಾರೆ, ಹೊಸ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಆದ್ದರಿಂದ ಅವ್ರ ಜೀವನನೇ ಬದಲಾವಣೆ ಆಗಿದೆ. ದೇಶದ ಸಾಧನಾ ಪದ್ಧತಿಯೇ ಬದಲಾವಣೆ ಆಗಿದೆ, ಚಿಂತನಾ ಪದ್ಧತಿಯೇ ಬದಲಾವಣೆ ಆಗಿದೆ. ಅದನ್ನ ಎಲ್ಲರೂ ಕೇಳಿ, ಸಾಧ್ಯವಾದಷ್ಟು ಮಟ್ಟಿಗೆ ಕೇಳಿ. ಹಿಂದಿಯಲ್ಲಿ, ಇಂಗ್ಲಿಷಲ್ಲಿ, ಕನ್ನಡದಲ್ಲಿ, ಯಾವುದ್ರಲ್ಲಾದ್ರೂ ನೀವು ಕೇಳ್ಬೋದು. ಕೇಳಿ ನಿಮ್ಮ ಜೀವನದಲ್ಲೂ ಅದನ್ನ ಏನಾದ್ರು ಅಳವಡಿಸ್ಕೊಳ್ಳೋದಕ್ಕೆ, ಹೊಸತನವನ್ನು ಮಾಡೋದಕ್ಕೆ ಆಸ್ಪದ ಇದೆಯಾ, ಪ್ರಯತ್ನ ಮಾಡಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.